ಮನೆಯಲ್ಲಿ ಅಪ್ಪಿತಪ್ಪಿಯೂ ಕೂಡ ಈ 4 ಸಂದರ್ಭಗಳಲ್ಲಿ ಮಾತ್ರ ಕಸವನ್ನು ಗುಡಿಸಬೇಡಿ. ಕಸವನ್ನು ಯಾವುದೇ ಕಾರಣಕ್ಕೂ ಈ ಸಂದರ್ಭಗಳಲ್ಲಿ ಗುಡಿಸಬಾರದು. ಈ 4 ಸಮಯಗಳು ಯಾವುದು? ಯಾವ ಕಾರಣಕ್ಕಾಗಿ ಈ 4 ಸಮಯಗಳಲ್ಲಿ ಕಸವನ್ನು ಗುಡಿಸಬಾರ್ದು? ಇದರಿಂದ ದೋಷ ಉಂಟಾಗುತ್ತಾ, ಮನೆಗೆ ಕೆಟ್ಟದ್ದಾಗುತ್ತಾ ಎಂಬುದರ ಸಂಪೂರ್ಣ ವಿವರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಏನು ಮಾಡ್ತೀರಾ? ಮನೆಯಲ್ಲಿ ಕಸವನ್ನು ಗುಡಿಸ್ಬೇಕಾದ್ರೆ ಬೆಳಿಗ್ಗೆ ಆದರೂ ಆಯಿತು, ಸಂಜೆ ಆದರೂ ಆಯಿತು, ನೀವು ಕಸವನ್ನು ಗುಡಿಸ್ತಿರ್ತೀರ. ಆದರೆ ಎಷ್ಟೋ ಜನರಿಗೆ ಇಂತಹ ವಿಚಾರಗಳು ಗೊತ್ತಿರೋದಿಲ್ಲ. ಮನೆಯಲ್ಲಿ ಯಾರಾದರೂ ಊಟವನ್ನು ಮಾಡ್ತಿರ್ಬೇಕಾದ್ರೆ ಅದು ನೆಲದ ಮೇಲೆ ಆಗಿರ್ಬೋದು, ಅಥವಾ ಒಂದು ಕುರ್ಚಿಯ ಮೇಲೆ, ಒಂದು ಸೋಫಾ ಮೇಲೆ ಕೂತ್ಕೊಂಡು ಊಟವನ್ನು ಮಾಡ್ತಿರ್ಬೇಕಾಗಿರ್ಬೋದು. ಯಾವುದೇ ಕಾರಣಕ್ಕೂ ಒಬ್ಬರು ತಿನ್ನುವಂತಹ ಸಂದರ್ಭದಲ್ಲಿ, ಒಬ್ಬರು ತಮ್ಮ ದೇಹಕ್ಕೆ ಆಹಾರವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಕಸವನ್ನು ಗುಡಿಸಬಾರದು. ಇದರಿಂದ ದಾರಿದ್ರ್ಯ ದೋಷ ಉಂಟಾಗುತ್ತೆ. ಇದನ್ನು ಆರೋಗ್ಯದ ದೃಷ್ಟಿನಲ್ಲಿ ನೋಡೋದಾದ್ರೂ ಕೂಡ ಕಸವನ್ನು ಗುಡಿಸ್ಬೇಕಾದ್ರೆ ಧೂಳಿನ ಕಣಗಳು ಆ ಊಟಕ್ಕೆ ಸೇರುತ್ತೆ. ಆದ್ದರಿಂದ ಯಾರಾದರೂ ಮತ್ತೊಬ್ಬರು ಊಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಕಸವನ್ನು ಯಾವುದೇ ಕಾರಣಕ್ಕೂ ಗುಡಿಸಬಾರದು. ಇದು ಮೊದಲನೇ ವಿಚಾರ. ಇನ್ನು ಎರಡನೇ ವಿಚಾರಕ್ಕೆ ಬರೋದಾದರೆ, ಯಾರಾದರೂ ಮನೆಗೆ ನೆಂಟರು ಬಂದಿರ್ತಾರೆ, ಅಥವಾ ಅಕ್ಕಪಕ್ಕದವ್ರು ಬಂದಿರ್ತಾರೆ, ಅಥವಾ ನಿಮ್ಮ ಮನೆಯ ಯಜಮಾನ ಆಗಿರ್ಬೋದು, ಮನೆಯ ಯಜಮಾನಿ ಆಗಿರ್ಬೋದು, ಏನೋ ಒಂದು ಕೆಲಸ ಕಾರ್ಯಕ್ಕೆ ಉದ್ಯೋಗಕ್ಕೋಸ್ಕರ ಹೋಗ್ತಾರೋ ಅಥವಾ ವ್ಯಾಪಾರ ವ್ಯವಹಾರಕ್ಕೋಸ್ಕರ ಹೋಗ್ತಾರೋ, ಮನೆಯಿಂದ ಅಂತಹವರು ಹೊರಗಡೆ ಹೋದ ತಕ್ಷಣ ಯಾವುದೇ ಕಾರಣಕ್ಕೂ ಕಸವನ್ನು ಗುಡಿಸಬಾರದು. ಸ್ವಲ್ಪ ಸಮಯವನ್ನು ನೀಡಬೇಕು. ಸ್ವಲ್ಪ ಸಮಯ ಕಳೆದ ನಂತರ ಮಾತ್ರವೇ ಕಸವನ್ನು ಗುಡಿಸಬೇಕು. ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ. ಆಗಿನ ಕಾಲದಿಂದಲೂ ಕೂಡ ಈ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಇನ್ನು ಮುಂದೆ ಆದರೂ ಗೊತ್ತಿಲ್ಲ ಅಂದರೆ ಈ ವಿಚಾರವನ್ನು ತಿಳ್ಕೊಂಡು, ಎರಡನೇದಾಗಿ ಮನೆಯಲ್ಲಿ ವಾಸ ಮಾಡುವಂತಹ ಕುಟುಂಬದ ಸದಸ್ಯರು ಮನೆಯಿಂದ ಹೊರಗಡೆ ಹೋದ ತಕ್ಷಣ ಕಸವನ್ನು ಗುಡಿಸಬಾರ್ದು. ಏನಾದರೂ ಕೆಲಸಗಳು ಹೆಚ್ಚಾಗಿ ಪೆಂಡಿಂಗ್ ಉಳ್ಕೊಬಿಟ್ಟಿದೆ ಕಸ ಗುಡಿಸೋದು ಅಂದ್ಬಿಟ್ಟು ಅವರು ಹೋದ ತಕ್ಷಣ ಅವ್ರು ಹೋದರೆ ಸಾಕಪ್ಪ ಕಸ ಗುಡಿಸ್ಬಿಡ್ತೀವಿ ಅಂತ ಗುಡಿಸಿದ್ರೆ ನಿಮಗೂ ಕೂಡ ನಷ್ಟ ಆಗುತ್ತೆ, ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಫಲ ಅನ್ನೋದು ಆ ದಿನ ಕೊಡೋದಿಲ್ಲ. ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅವರಿಗೆ ನಷ್ಟ ಅನ್ನೋದು ಅನುಭವಿಸುತ್ತೆ. ಇನ್ನು ಅತಿ ಮುಖ್ಯವಾಗಿ ಮೂರನೆಯದಾಗಿ, ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಕಸವನ್ನು ಗುಡಿಸಬಾರ್ದು. ನಿಮಗೆ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಹೆಚ್ಚಾಗಿದ್ದರೂ ಸರಿ, ಮೊದಲು ಕಸವನ್ನು ಗುಡಿಸಿ ಮನೆಯನ್ನು ಸ್ವಚ್ಛಗೊಳಿಸಿ ಆಮೇಲೆ ಪೂಜೆಯನ್ನು ಮಾಡಬೇಕು. ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಏನು ಮಾಡ್ತೀರಾ? ಪೂಜೆ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ಏನಾದರೂ ಕಸ ಚೆಲ್ಲಿದೆ ಅಂತ ಪೊರಕೆಯನ್ನು ಎತ್ಕೊಂಡು ನೀವು ಕಸ ಗುಡಿಸಿದ್ದೀರ ಅಂದ್ಕೊಳ್ಳಿ, ನೀವು ಮಾಡ್ತಕ್ಕಂತಹ ಪೂಜೆಯ ಫಲ ಅನ್ನೋದು ದೊರೆಯೋದಿಲ್ಲ. ಮನೆಗೆ ದೋಷಗಳು ಉಂಟಾಗುತ್ತೆ. ಈ 3 ವಿಚಾರಗಳನ್ನು ಬಿಟ್ಟು ಕೊನೆಯದಾಗಿ 4ನೆಯ ವಿಚಾರ ಯಾವುದಪ್ಪ ಅಂದರೆ, ಮುಸ್ಸಂಜೆ ವೇಳೆ ಕಸವನ್ನು ಗುಡಿಸಬಾರ್ದು ಅಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಮುಸ್ಸಂಜೆ ವೇಳೆ ಅಂದರೆ ಯಾವಾಗ? ದೀಪ ಹಚ್ಚಿದ ನಂತರ, ಮನೆಯಲ್ಲಿ ದೀಪ ಬೆಳಗಿಸಿದ ನಂತರ. ದೀಪ ಬೆಳಗೋದಂದ್ರೆ ಯಾವುದು? ಮನೆಯಲ್ಲಿ ಒಂದು ಬಲ್ಬನ್ನು ನೀವು ಆನ್ ಮಾಡಿದ್ರು ಸಾಕು, ಅದು ದೀಪ ಬೆಳಗಿದ ಸಂಕೇತವೇ ಆಗಿರುತ್ತೆ. ನೀವು ಮನೆಯಲ್ಲಿ ಲೈಟ್ ಸ್ವಿಚ್ಚನ್ನು ಆನ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕಸವನ್ನು ಗುಡಿಸೋದಕ್ಕೆ ಹೋಗಬಾರ್ದು. ಮುಸ್ಸಂಜೆ ವೇಳೆ, ಅದರಲ್ಲೂ ಕೂಡ ದೇವರ ಪೂಜೆ ಮಾಡಿರ್ತಕ್ಕಂಥ ಆಗಿರ್ಬೋದು, ದೇವರ ದೀಪಾರಾಧನೆ ಮಾಡಿದ ಮೇಲೆ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕಸವನ್ನು ಗುಡಿಸಬಾರ್ದು. ಎಷ್ಟೋ ಜನರ ಮನೆಯಲ್ಲಿ ಅಭ್ಯಾಸ ಏನಿರುತ್ತೆ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಕಸವನ್ನು ಗುಡಿಸಿ ಮಲಗುವಂತಹ ಅಭ್ಯಾಸ ಇರುತ್ತೆ. ಆ ರೀತಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಕೆಲವರು ನೆಲದ ಮೇಲೆ ಮಲಗುವಂತಹ ವ್ಯಕ್ತಿಗಳು ಏನು ಮಾಡ್ತಾರೆ, ಚಾಪೆ ಹಾಸ್ಕೊಳ್ಬೇಕಾದ್ರೆ ಕಸವನ್ನು ಗುಡಿಸಿ ತದನಂತರ ಅದರ ಮೇಲೆ ಮಲಗ್ತಾರೆ. ಯಾವುದೇ ಕಾರಣಕ್ಕೂ ಪೊರಕೆಯನ್ನು ರಾತ್ರಿ ವೇಳೆ ಬಳಸ್ಕೊಳ್ಬೇಡಿ. ಏನಾದರೂ ಹೆಚ್ಚಾಗಿ ಕಸ ಇತ್ತು ಅಂದರೆ ಒಂದು ಬಟ್ಟೆನಲ್ಲಿ ಹಾಗೆ ಸಾಧಾರಣವಾಗಿ ಒರೆಸ್ಕೊಂಡು ತದನಂತರ ನೆಲದ ಮೇಲೆ ಮಲಗುವಂತಹ ಅಭ್ಯಾಸ ಇದ್ದರೆ ಆ ರೀತಿ ಮಾಡಬೇಕಾಗುತ್ತೆ. ಈ 4 ವಿಚಾರಗಳನ್ನ ತಿಳ್ಕೊಳ್ಬೇಕು. ಮೊದಲನೆಯದಾಗಿ, ಯಾರಾದರೂ ಮನೆಯಲ್ಲಿ ಊಟ ಮಾಡಬೇಕಾದ್ರೆ, ನೆಂಟರಾಗಿರ್ಬೋದು, ಮನೆ ಸದಸ್ಯರಾಗಿರ್ಬೋದು, ಊಟ ಮಾಡಬೇಕಾದ್ರೆ ಕಸ ಗುಡಿಸಬಾರ್ದು. ಎರಡನೇದಾಗಿ, ಮನೆಯಿಂದ ಯಾರಾದರೂ ಹೊರಗಡೆ ಹೋದ ತಕ್ಷಣ ಕಸವನ್ನು ಗುಡಿಸಬಾರ್ದು. ಮೂರನೆಯದಾಗಿ, ದೇವರ ಪೂಜೆ ಮಾಡಬೇಕಾದ್ರೆ. ನಾಲ್ಕನೆಯದಾಗಿ, ಮುಸ್ಸಂಜೆ ವೇಳೆ, ಅದರಲ್ಲೂ ಕೂಡ ದೀಪಾರಾಧನೆ ಆದ ನಂತರ ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕಸವನ್ನು ಗುಡಿಸ್ತಿರಲ್ಲ, ಅಂತಹ ತಪ್ಪುಗಳನ್ನ ಮಾಡಬಾರ್ದು. ಇಂತಹ ವಿಶೇಷವಾದಂತಹ ಕಸ ಗುಡಿಸುವ ಬಗೆಗಿನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೂ ಈ ವಿಡಿಯೋನ ತಲುಪಿಸಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.